ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಕ್ಷೇತ್ರದ ಅನೇಕ ಗ್ರಾಮಗಳಲ್ಲಿ ಸ್ಮಶಾನದ ವ್ಯವಸ್ಥೆ ಇಲ್ಲದಂತಾಗಿದೆ. ಸತ್ತ ವ್ಯಕ್ತಿಗಳನ್ನು ಹೂಳಲು ಜಾಗವಿಲ್ಲದೆ ಗ್ರಾಮಸ್ಥರು ಪರದಾಡುತ್ತಿದ್ದು, ತಾಲೂಕು ಆಡಳಿತ ವ್ಯವಸ್ಥೆ ವಿರುದ್ಧ ಮಾದಿಗ ಸಮುದಾಯವು ತಾಲೂಕು ಆಡಳಿತ ವ್ಯವಸ್ಥೆಯ ವಿರುದ್ಧ ಮಾದಿಗ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಮಶಾನದ ವ್ಯವಸ್ಥೆ ಮಾಡದಿದ್ದರೆ ತಾಲೂಕು ಕಚೇರಿ ಮುಂಭಾಗವೇ ಅಂತ್ಯಕ್ರಿಯೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬಾಬು ಜಗಜೀವನರಾಮ್ ಜನ ಕಲ್ಯಾಣ ಸಂಘದ ಅಧ್ಯಕ್ಷ ಮಲಿಯೂರು ಶಂಕರ್ ಎಚ್ಚರಿಕೆಯನ್ನ ನೀಡಿದ್ದು, ತಾಲೂಕಿನಲ್ಲಿ ಮಾದಿಗ ಸಮುದಾಯಗಳು ವಾಸಿಸುವ 30 ಗ್ರಾಮಗಳಿವೆ. ಈ ಪೈಕಿ ಹಲವು ಗ್ರಾಮಗಳಲ್ಲಿ ಸ್ಮಶಾನವೇ ಇಲ್ಲ. ಸ್ಮಶಾನ ಮಂಜೂರು ಮಾಡಿಕೊಡುವಂತೆ ವರ್ಷಾನುಗಟ್ಟಲೆ ಅಧಿಕಾರಿಗಳ ಕಚೇರಿಗೆ ಅಲೆದು ಸಾಕಾಗಿದೆ. ಇನ್ನು ಮುಂದೆ ಸ್ಮಶಾನವಿಲ್ಲದ ಗ್ರಾಮಗಳಲ್ಲಿ ಜನ ಸತ್ತರೆ ತಾಲೂಕು ಕಚೇರಿ ಮುಂದೆ ತಂದು ಶವ ಸಂಸ್ಕಾರ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇನ್ನು ಈ ಕುರಿತು ಬಾಬು ಜಗಜೀವನರಾಮ್ ಕಲ್ಯಾಣ ಸಂಘದ ಅಧ್ಯಕ್ಷ ಮಲಿಯೂರು ಶಂಕರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಇವ್ರನ್ನ ಯಾರನ್ನ ಭಾಗ ಕಣ್ಣು ನಮ್ಮ ಹೆಣವನ್ನು ಜಾಗ ಕೊಡಿ ಅಂತೇಳಿ ಸರ್ಕಾರನಾಗಲಿ ಅಥವಾ ಅಧಿಕಾರಿಗಳನ್ನಾಗಲಿ ಅವತ್ತು ಬಂದು ಕಣ್ಣು ನಾಟಕ ಮಾಡಿ ನಮಗೆ ಜಾಗ ಕೊಟ್ಟು ಕೊಟ್ಟಿದ್ದಾರೆ. ಅಷ್ಟು ಕೂಡ ಶಾಶ್ವತವಾಗಿ ನಮಗಿಲ್ಲ. ನಾವು ಈಗ ಎಲ್ಲ ಒಂದು ಸರ್ವಾನುಮತದಿಂದ ಒಂದು ನಿರ್ಧಾರ ಬಂದಿದ್ದೀವಿ. ಯಾವುದೇ ಹೆಣ ಸತ್ರ ಸ್ಮಶಾನ ಇದ್ದಿರತಕ್ಕಂಥ ಊರಲ್ಲಿ ಮೈಸೂರು ನಗರದ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಸೇವಾದಳದ ವತಿಯಿಂದ ಎಂಎನ್ ಚೇತನ್ ಗೌಡರ ಮಾಲೀಕತ್ವದ ಎಂಎನ್ಆರ್ ಕನ್ಸ್ಟ್ರಕ್ಷನ್ಸ್ ಅಂಡ್ ಡೆವಲಪರ್ ಹಾಗೂ ರಾಘವೇಂದ್ರ ಎಂಟರ್ಪ್ರೈಸಸ್ನ ಈ ವರ್ಷದ ಕ್ಯಾಲೆಂಡರ್ ಹಾಗೂ ಬಿಲ್ ಬುಕ್ ಅನ್ನು ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಅವರು ಬಿಡುಗಡೆಯನ್ನ ಮಾಡಿದ್ದಾರೆ. ಇನ್ನು ಈ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಹಲವು ಮುಖಂಡರು ಭಾಗಿಯಾಗಿದ್ದಾರೆ. ಮೈಸೂರು ನಗರದ ತ್ಯಾಗರಾಜ ರಸ್ತೆಯಲ್ಲಿರುವ ಮೈಸೂರು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ. ಮಾಡ್ಯುಲರ್ ಕೃತಕ ಕೈ ಮತ್ತು ಕಾಲಿನ ಅಂಗಗಳನ್ನು ವಿಶೇಷ ವಿಕಲಚೇತನರಿಗೆ ಉಚಿತವಾಗಿ ದಿನಾಂಕ ಜನವರಿ 21 ಮತ್ತು 22ರಂದು ನೀಡಲಿದ್ದು, ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ. ಇನ್ನು ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಪಿಎಂಜೆಎಫ್ ಪ್ರಥಮ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಸುಬ್ರಹ್ಮಣ್ಯ, ಪ್ರಾಂತೀಯ ಅಧ್ಯಕ್ಷರಾದ ಲಯನ್ ಹೇಮಂತ್ ಕುಮಾರ್ ಬನ್ಸಾಲಿ, ಜೈನ್ ಮಿಲನ್ ಚಾರಿಟಬಲ್ನ ಕಾರ್ಯದರ್ಶಿ ಲಯನ್ ಮಹಾವೀರ್ ಚಂದ್ ಬನ್ಸಾಲಿ, ಕಾರ್ಯಕ್ರಮದ ಸಂಯೋಜಕರುಗಳಾದ ಲಯನ್ ಟಿ ಸುರೇಶ್ ಗೋಲ್ಡ್ ಮತ್ತು ಲಯನ್ ಪ್ರಮೀಳಾ ಎಸ್ ಆಚಾರ್ ಹಾಗೂ ಲಯನ್ ದಿನೇಶ್ ರವರು ಉಪಸ್ಥಿತರಿದ್ದರು. ನಾವು 500 ಜನ ನಾವು ಲಾಸ್ಟ್ ಟೈಮ್ ಮೆಜರ್ಮೆಂಟ್ ತಗೊಂಡಿದ್ದು ನವೆಂಬರ್ನಲ್ಲಿ. ಕೃತಕ ಕಾಲನ್ನು ನಾವು ಮೆಜರ್ಮೆಂಟ್ ತೊಗೊಂಡಿದ್ದು ನಟರಾಜ ಚೌಲ್ಟ್ರಿನಲ್ಲಿ. ಆ ಡಿಸ್ಟ್ರಿಬ್ಯೂಷನ್ ಇವಾಗ ನಾವು ನಂದರಾಜ್ ಬಹದ್ದೂರ್ ಚೌಲ್ಟ್ರಿನಲ್ಲಿ 20ನೇ ತಾರೀಕು ಬೆಳಗ್ಗೆ 10:30 ಶುರು ಮಾಡ್ತೀವಿ. ಪೇಷನ್ಸ್ ಎಲ್ಲ ಅವರು 7 ಗಂಟೆಯಿಂದ ಶುರು ಆಗ್ತಾರೆ ಬರೋಕ್ಕೆ. 10:30 ನಾವು ಈ 20ನೇ ತಾರೀಕು ಪ್ರೋಗ್ರಾಮ್ನಲ್ಲಿ ನಮ್ಮದು ಗೆಸ್ಟ್ ಇನಾಗ್ರೇಷನು ಶ್ರೀ ಶಿವರಾತ್ರಿ ಸ್ವಾಮೀಜಿ ಜೇಸ ಸ್ವಾಮೀಜಿ ಅವ್ರ ಕಡೆ ಆಗ್ತದೆ. ಚೀಫ್ ಗೆಸ್ಟ್ ಅವರು ಮಹಾದೇವಪ್ಪ ಸರ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇದ್ದಾರೆ. ಸ್ಪೆಷಲ್ ಗೆಸ್ಟ್ನಲ್ಲಿ ಪ್ರತಾಪ್ ಸಿಂಹ ಅವರಿದ್ದಾರೆ, ಲಯನ್ ಸುಬ್ರಹ್ಮಣ್ಯಂ ಅವರಿದ್ದಾರೆ, ಹರೀಶ್ ಗೌಡ ಅವರು ಇದ್ದಾರೆ, ಶ್ರೀವತ್ಸ ಅವರು ಇದ್ದಾರೆ, ಮಂಜೇಗೌಡ ಅವರು ಇದ್ದಾರೆ, ಹಿತೇಂದ್ರ ಸಿದ್ದರಾಮಯ್ಯ ಸರ್ ಇದ್ದಾರೆ, ಆ್ಯಂಡ್ DC ರವೀಂದ್ರ ಕುಮಾರ್ KV ಅವರು ಇದ್ದಾರೆ. ಈ ಆರ್ಟಿಫಿಷಿಯಲ್ ನೇಮ್ ನಾವು 1991ಇಂದ ನಮ್ಮ ಅಪ್ಪ MC ಬನ್ಸಾಲಿಯಿಂದ ಶುರು ಮಾಡಿದ್ದು. ಟೋಟಲ್ ಇವತ್ತು ತನಕ 1991